ಆರ್ ಅಶೋಕ್ ಹಾಗೂ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಶಾಸಕ ಬಾಲಕೃಷ್ಣ ಸವಾಲು ಹಾಕಿದ್ದಾರೆ. ಕುಮಾರಸ್ವಾಮಿ ಚಾಮುಂಡೇಶ್ವರಿ ಮೇಲೆ ಪ್ರಮಾಣ ಮಾಡಲಿ, ನಾನು ರೈತರಿಗೆ ಜಮೀನನ್ನ ಬಿಡೋದಕ್ಕೆ ಒಪ್ಪಿದ್ದೆ ಅಂತ ಪ್ರಮಾಣ ಮಾಡಲಿ ಅಂತ ಹೇಳಿ ಸವಾಲನ್ನು ಹಾಕಿದ್ದಾರೆ. ಅಣ್ಣನ ಹೆಸರಲ್ಲಿ ಕುಮಾರಸ್ವಾಮಿ ಕೋಟ್ಯಂತರ ರೂಪಾಯಿ ಆಸ್ತಿಯನ್ನ ಮಾಡಿದ್ದಾರೆ. ನಾನು ಎಲ್ಲೂ ಕೂಡ ದುಡ್ಡು ಪಡೆದಿಲ್ಲ ಅಂತ ಅಶೋಕ್ ಅವರು ಪ್ರಮಾಣ ಮಾಡಲಿ ಅಂತ ಹೇಳಿದ್ದಾರೆ. ಅಶೋಕ್ ಏನು ಟಾಟಾ ಬಿರ್ಲಾ ಮಗನ ಅಂತ ಬಾಲಕೃಷ್ಣ ಕಿಡಿಕಾರಿದ್ದಾರೆ. ಇಬ್ಬರ ಮೇಲೂ ಕೂಡ ವಾಗ್ದಾಳಿಯನ್ನು ನಡೆಸಿರುವಂತಹ ಬಾಲಕೃಷ್ಣ ಅವರು ಸವಾಲನ್ನು ಹಾಕಿದ್ದಾರೆ. ಅಶೋಕ್ ಬಗ್ಗೆ ನನಗೆ ತುಂಬಾ ಗೌರವ ಇತ್ತು. ಅವಯ್ಯ ಮಾತಾಡಿ ಒಬ್ಬ ಮುಖ್ಯಮಂತ್ರಿ ಮೇಲೆ ಬಳಸಿರ್ತಕ್ಕಂಥ ಪದ ಇದೆಯಲ್ಲ, ಏನೋ ರಿಯಲ್ ಎಸ್ಟೇಟ್ ಏನೋ ಹೇಳೋಣ ಯಪ್ಪ, ಇವನೇನು ಟಾಟಾ ಬಿರ್ಲಾ ಮಗನ ಅಶೋಕು, ಇವನ್ ದುಡ್ಡು ಆಸ್ತಿ ಎಲ್ಲ ಹೆಂಗ್ ಗೊತ್ತು ಇವ್ನಿಗೆ? ಬರಲಿ ಅಶೋಕ್ ಬಂದು ಪ್ರಮಾಣ ಮಾಡಲಿ, ನಾನು ಪ್ರಾಮಾಣಿಕವಾಗಿ ಸಂಪಾದನೆ ಮಾಡಿರೋ ಆಸ್ತಿ ನಾನು ಯಾವುದೇ ಒಂದು ರೂಪಾಯಿ ಸರ್ಕಾರ ದುರುಪಯೋಗ ಪಡಿಸ್ಕೊಂಡು ನಾನು ದುಡ್ಡು ಇಸ್ಕೊಂಡಿಲ್ಲ ಅಂತ ಪ್ರಮಾಣ ಮಾಡಲಿ ಅಶೋಕು. ಎಲ್ಲರೂ ಗಾಜಿನ ಮನೆಯಲ್ಲಿ ಅವ್ರ ಕಲ್ಯ ಪಡಿಬೇಕು. ಏನೋ ನಾನು ಒಬ್ಬ ಸತ್ಯ ಹರಿಶ್ಚಂದ್ರ ಡಿ.ಕೆ. ಶಿವಕುಮಾರ್ ಅವರು ಪ್ರಾಮಾಣಿಕವಾಗಿ ಒಪ್ಕೊಂಡವ್ರೆ. ಐ ಆಮ್ ಎ ಬಿಸ್ನೆಸ್ ಮ್ಯಾನ್ ಅಂತ, ಪ್ರೊಫೆಷನಲ್ ಐ ಆಮ್ ಎ ಬಿಸ್ನೆಸ್ ಮ್ಯಾನ್ ಅಂತ ಒಪ್ಕೊಂಡವ್ರೆ ಡಿ.ಕೆ. ಶಿವಕುಮಾರ್ ಅವರು. ಇವರೆಲ್ಲ ಕಳ್ಳರು ಒಪ್ಕೊಳ್ಳಲ್ಲ ಅಷ್ಟೇ. ಇವ್ರ ತಾವೆಲ್ಲ ಆಸ್ತಿ ಇರಲ್ಲ, ಹೆಂಗ್ ಗೊತ್ತು? ಈಗ ಕುಮಾರಸ್ವಾಮಿ ತಾವು ಆಸ್ತಿ ಡಿಕ್ಲೇರ್ ಮಾಡೋರಲ್ಲ, ಕುಮಾರಸ್ವಾಮಿ ಹೆಂಡತಿ ಡಿಕ್ಲೇರ್ ಮಾಡೋರಲ್ಲ, ನಿಖಿಲ್ ಕುಮಾರಸ್ವಾಮಿ ಡಿಕ್ಲೇರ್ ಮಾಡೋರಲ್ಲ. ಎಲ್ಲಿಂದ ಬಂತು ಆಸ್ತಿ? ಏನು ಒಳ್ಳೆ ನಡೆಸಿಬಿಡೋದು ಆಲೂಗಡ್ಡೆ ಬರ್ತಿದ್ರಾ? ಎಲ್ಲಿಂದ ಬಂತು? ಪ್ರಾಮಾಣಿಕವಾಗಿ ಬರಲಿ, ಚರ್ಚೆಗೆ ಮಾತಾಡೋಣ, ಎಲ್ಲ ತರ್ತೀವಿ ನಾವು ಡೀಟೇಲ್ಸ್ನ. ಅವ್ರ ಅಣ್ಣನ ಹತ್ರ ಆಸ್ತಿ, ಅವ್ರ ಅಣ್ಣ ಬಾಲಕೃಷ್ಣೇಗೌಡರು ಹೆಸರಲ್ಲಿ ಕೋಟ್ಯಾಂತರ ರೂಪಾಯಿ ಆಸ್ತಿ ಮಾಡ್ಕೊಂಡ್ರು, ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ದಾರೆ. ಎಲ್ಲಿಂದ ಬಂತು? ಅವೆಲ್ಲ ಚರ್ಚೆ ಮಾಡೋಣ ಬರ್ಲಿ. ಕುಮಾರಸ್ವಾಮಿ ಏನು ಮಾಡ್ಬೇಕಾಗಿಲ್ಲ ರೀ. 2018ರಲ್ಲಿ ರೆಡ್ ಝೋನ್ ರಿಮೂವ್ ಮಾಡಿದ್ರೆ ಸಾಕಾಗಿತ್ತು. ಹೋದಾಗ ಆ ಯಪ್ಪ ಹೇಳಿ ಬಂದೀವಿ ಚಾಮುಂಡೇಶ್ವರಿ ಮುಂದೆ ರಾಮನಗರದಲ್ಲಿ ಪ್ರಮಾಣ ಮಾಡ್ಲಿ, ನಾನು ಇದು ನನ್ನ ಕನಸಿನ ಕೂಸು, ನಾನು ಇದು ಮಾಡ್ತೀನಿ, ನಾನು ಬಿಡಕ್ಕಾಗಲ್ಲ ಅಂತ ಹೇಳಿಲ್ವಾ? ಹೇಳವ್ರ ಪ್ರಮಾಣ ಮಾಡಿ. ಅಜ್ಜಯ್ಯ ನಮ್ ಗುರುಗಳು, ಅಜ್ಜಯ್ ಅಂತ ಹೋಗ್ಬೇಕಾದ್ರೆ ನಾವು ಪ್ರಮಾಣ ಮಾಡ್ತೀವಿ. ನೀನ್ ಬಂದ್ ಮಾಡ್ತೀಯಾ ಅಜ್ಜಯ್ ಅಂತಕ್ಕೆ? ಚಾಮುಂಡೇಶ್ವರಿ ಮುಂದೆ ನಾನು 2018ರಲ್ಲಿ ನಾನು ಬಿಡಕ್ ಒಪ್ಕೊಂಡಿದ್ದೆ, ರೈತರು ಬಂದು ಕೇಳಿದಾಗ ಅಂತ ಪ್ರಮಾಣ ಮಾಡಿ. ಅವತ್ತು ನೀವು ರಿಜೆಕ್ಟ್ ಮಾಡ್ತೀರಾ. ನೀವು ಮಾಡಿದ್ರೆ ರೈತರ ಪರ, ನಾವು ಮಾಡಿದ್ರೆ ರಿಯಲ್ ಎಸ್ಟೇಟ್ ದಲ್ಲಾಳಿಗಳು. ನೀವು ಮಾಡಿದ್ರೆ ನೀವು ರೈತರ ಪರ. ನೀವು ಕೂತ್ಕೊಂಡು ನೀನ್ ಕೇಂದ್ರ ಮಂತ್ರಿ ಆದ್ಮೇಲೆ ನೀವು ಹೇಳಿದ್ದೀರಾ, ವಿಡಿಯೋ ಇದೆ ನಮ್ಮ ಹತ್ರ, ತೋರಿಸಿ. ವಿಡಿಯೋ ಐತಲ್ವೇನೋ? ತೋರ್ಸೋದನ್ನ ವಿಡಿಯೋನ ತೋರ್ಸಲಿ. ನಾನು 40% ನಮ್ಮ ಹೆಣ್ಮಕ್ಳಿಗೆ ತೊಂದರೆ ಆಗ್ಬಾರ್ದು ಅಂತ 40% ಕೊಡೋದಕ್ಕೆ ನಾನು ಒಪ್ಕೊಂಡಿದ್ದೆ ಅಂತ ನೀವು ಹೇಳಿದ್ರೆ ತಗೋ ವಿಡಿಯೋ ತೆಗೆಯಲಿ. ಯಾರು ಈ ಒಂದು ಸಮಸ್ಯೆಗೆ ಪ್ರಮುಖ ಕಾರಣಕರ್ತರು ಅವರೇ ಹೋರಾಟ ಮಾಡೋದು ಹಾಸ್ಯಾಸ್ಪದ. ಯಾರು ಈ ಸಮಸ್ಯೆನ ಹುಟ್ಟಾಕಿದ್ರಲ್ರಿ, ಹುಟ್ಟಾಕ್ದವ್ರೆ ಹೋರಾಟ ಮಾಡ್ತಾರೆ ಅಂತಂದ್ರೆ ಹಾಸ್ಯಾಸ್ಪದ. ಅದು ನಗೆ ಪಾಟ್ಲು. ಅದು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.